ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಕೋರಮಂಗಲದ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗಮನಿಸ್ತಾ ಇದ್ದೀರಿ ಮಳೆಯಿಂದ ಏನು ಅವಾಂತರ ಸೃಷ್ಟಿಯಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಅಂತ ಹೇಳಿ. ಏಥರ್ ಶೋರೂಮ್ ಬೇಸ್ಮೆಂಟ್ನ ಚಿತ್ರಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೇಸ್ಮೆಂಟ್ನಲ್ಲಿದ್ದಂತಹ ಎಲೆಕ್ಟ್ರಿಕ್ ಬೈಕ್ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ನೀರನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ವಿಸ್ ಮುಂದ್ಗಡೆ 100 ಮೀಟರ್ಸ್ ಇದೆ. ಎಲ್ಲಿ ಮಾಡಲ್ವಾ? ಇನ್ನು ವರುಣಾಘಾತಕ್ಕೆ ಹೆಣ್ಣೂರು ಬಾಗಲೂರು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನದಿಯಾಗಿ ಬದಲಾಗಿ ಹೋಗಿದೆ ಈ ಭಾಗದ ರಸ್ತೆ. 2 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ಇನ್ನು ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಯಾವ ಕಡೆ ಹೋದರೆ ನಾವು ಸೇಫ್ ಆಗಿ ತಲುಪ್ತೀವಿ ಅನ್ನೋದೇ ಯಾರಿಗೂ ಕೂಡ ಗೊತ್ತಿರಲ್ಲ. ಎಲ್ಲಿ ಹಳ್ಳ ಇರುತ್ತೆ, ಇದೆಲ್ಲವೂ ಕೂಡ ಈ ಸಮಯದಲ್ಲಿ ಸವಾರರಿಗೆ ದೊಡ್ಡ ಸಂಕಷ್ಟ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುನಿಲ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ಅನಾಹುತ ಸೃಷ್ಟಿಯಾಗಿದೆ. ರಸ್ತೆಗಳು, ಮನೆಗಳು ಸಾಕಷ್ಟು ಜಲಾವೃತವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹೆಣ್ಣೂರು ಮತ್ತೆ ಬಾಗಲೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾನೀಗ ಹೆಣ್ಣೂರು ಮತ್ತೆ ಬಾಗಲೂರಿಗೆ ಕನೆಕ್ಟ್ ಆಗುವಂತ ಮುಖ್ಯ ರಸ್ತೆಯಲ್ಲಿ ಅದೊಂದು ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ನೀವು ಯಾವ ರೀತಿಯಾಗಿ ಜಲಾವೃತ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಾಹನ ಸವಾರರು, ಬೈಕ್ ಸವಾರರು ಪರದಾಡುವಂತ ಸ್ಥಿತಿ ಕೂಡ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ. ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಗೊತ್ತಾಗದಲ್ಲೇ ವಾಹನವನ್ನ ಒಂದು ರೀತಿ ಆತಂಕದಲ್ಲೇ ಓಡಿಸ್ತಾ ಇದ್ದಾರೆ ವಾಹನ ಸವಾರರು. ಅದರಲ್ಲೂ ಕೂಡ ಬೈಕ್ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ರಸ್ತೆಯಲ್ಲಿ ವಾಹನಗಳನ್ನ ಓಡಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ಕಡೆ ರಸ್ತೆಗಳು ಜಲಾವೃತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬಾಗಲೂರು ಮತ್ತೆ ಹೆಣ್ಣೂರು ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಅದರಲ್ಲೂ ಬೈಕ್ ಸವಾರರು ಒಂದು ರೀತಿ ಜೀವವನ್ನ ಕೈ ಹಿಡಿದುಕೊಂಡು ಬೈಕ್ ಅನ್ನ ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆ ಯಾವುದು, ಗುಂಡಿ ಯಾವುದು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನಿನ್ನೆ ಸುರಿದ ಮಳೆ ಒಂದು ಕಡೆ ಆದ್ರೆ ಸಾಕಷ್ಟು ಅನಾಹುತವನ್ನು ಕೂಡ ಸೃಷ್ಟಿ ಮಾಡಿದೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಶಿವಕುಮಾರ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಮಳೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋನು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ಅದು ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು. ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂತೇಳಿ ನನ್ನ ಟ್ರಂಕು, ಬಟ್ಟೆ, ಬರೀ ಎಲ್ಲ ತೊಗೊಂಡು ಬಂದುಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರೂ ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಪ್ರಕೃತಿ ಯಾರ ಕೈಲೂ ಇಲ್ಲ. ಎಷ್ಟು ಪರ್ಸೆಂಟೇಜ್ ಬರ್ತದೆ 4 ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು. 4 ದಿನದಿಂದನೇ ನಾವು ಆಲ್ರೆಡಿ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ, ವರ್ಲ್ಡ್ ಬ್ಯಾಂಕಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬಂದು ಸುಮಾರು 2,000 ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಕಾಲುವೆಗಳನ್ನು, ಸ್ಟಾಮ್ ವಾಟರ್ ಡ್ರೈನ್ನ ಪರ್ಮನೆಂಟಾಗಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ.